ತ್ರೈಲೋಕ್ಯ ಸಂಪದಾಲ್ಲೇಖ ಸಮಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆದಿಯಲ್ಲಿ ಕ್ಷೇತ್ರನಾಥ ದೊಡ್ಡ ಬಸವೇಶ್ವರನಿಗೆ ನಮಸ್ಕರಿಸಿ, ದಯಾಗನ ಚರಂತಜ್ಜನವರ ಕರ್ತೃಗತಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 2026ನೇ ಇಸ್ವಿಯ 42ನೇ ಮಹಾರಥೋತ್ಸವ 16ನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ನಮ್ಮ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಅಜ್ಜವರ ಶಿಷ್ಯರಾದ ಸನ್ಮಾನ್ಯ ಶ್ರೀ ಅಕ್ಕಿ ತೋಟೇಶ್ವರವರೇ, ಆತ್ಮೀಯ ಶಿಷ್ಯರಾದ ಕಾಲ್ವಿ ಬಸಣ್ಣನವ್ ಅವರ ನಮ್ಮ ಏನು ಸ್ವತಂತ್ರ ಪೂರ್ವದಲ್ಲಿ ಮಲ್ಲಾಪುರ ತಾಲೂಕು ನಮ್ಮದು, ಆ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ನಮ್ಮ ಕಾಲ್ವಿ ಬಸಣ್ಣ ಅವರು ಅಳಿಯಂದ್ರ ನಮ್ಮ ಹನುಮಂತಪ್ಪರು, ಅವರು ಅಜ್ಜ ಅವರ ಶಿಷ್ಯರು. ಮತ್ತು ಸಮಯದ ಅಭಾವ ಆಗಮಿಸಿದ ಎಲ್ಲ ಅಜ್ಜವನ ಶಿಷ್ಯ ಬಳಗವೇ, ಪತ್ರಿಕಾ ಮಾಧ್ಯಮದವರೇ, ಜೊತೆಗೆ ಭಾಳ ಒಂದು 15-20 ಶಾಖಾ ಮಠದ ಶಿಷ್ಯರು ಬಂದಾರ. ಅವ್ರ ಹೆಸರು ಹೇಳ್ಕೊಂತ ಕೂತ್ಕೊಂಡ್ರೆ ಹಂಗೆ ಆಗ್ತದೆ. ಹಾಗಾಗಿ ಎಲ್ಲ ಶಿಷ್ಯ ಬಳಗವೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿ. 42ನೇ ಮಹಾರಥೋತ್ಸವದ ಕಾರ್ಯಕ್ರಮದ ರೂಪರೇಷೆಯನ್ನ ನಮ್ಮ ಕರಬಸನಗೌಡರು ಜೊತೆಗೆ ನಮ್ಮೆಲ್ಲ ಅತಿಥಿಗಳು ಬಹಳ ಸವಿಸ್ತಾರವಾಗಿ ಹೇಳ್ಯಾರ. 16ನೇ ವರ್ಷದ ಸಾಮೂಹಿಕ ಮದುವೆ. ಆ ಸಾಮೂಹಿಕ ಮದುವೆಗೆ ನಮ್ಮಲ್ಲಿ ಯಾರು ಶಾಸಕರು ಇರ್ತಾರ ಅವರ ಮಾಂಗಲ್ಯ, ಬಟ್ಟಿ, ಕಾಲುಂಗ್ರ, ಕಡಗ ಎಲ್ಲ ಕೊಡ್ತಾರೆ. ಜೊತೆಗೆ ನಮ್ಮ ರಾಘವೇಂದ್ರ ಅವರು, ಜೊತೆಗೆ ಸೇವಾ ಸಮಿತಿಯವರು ಮಾಡ್ತಾರೆ. ಅದಕ್ಕೆಲ್ಲ ಬಟ್ಟೆ, ಬಾಸಿಂಗ, ಮೇಲ್ಮಸುಗು, ಅದಕ್ಕೇನಂತಾರೆ ಬಾಸಿಂಗ, ಶಲ್ಯ, ಅವನ್ನೆಲ್ಲ ಎಲ್ಲ ಏನು ಮದುವೆಗೆ ಏನು ಬೇಕೋ ಎಲ್ಲ ವ್ಯವಸ್ಥೆನ ಅಜ್ಜನ ಶಿಷ್ಯರೆಲ್ಲ ಮಾಡ್ತಾರೆ. ಮತ್ತು ಜೊತೆಗೆ ದಾಸೋಹಕ್ಕೂ ಪ್ರತಿದಿನ ಪುರಾಣದ ಜೊತೆಗೆ ತುಲಾಭಾರ ಇರ್ತದೆ. ಆ ತುಲಾಭಾರದಾಗ ಎಲ್ಲ ದವಸ ಧಾನ್ಯ, ಕಾಳು ಕಡಿ ತುಲಾಭಾರ ಮಾಡ್ತಾರ. ಆ ತುಲಾಭಾರ ಬಂದು ದವಸ ಧಾನ್ಯದ ಅಲ್ಲಿ ಪ್ರಸಾದಕ್ಕೆ ನಡೆಸ್ತಾರ. ಅದು ಸಾಮೂಹಿಕ ಮದುವೆ. ಜೊತೆಗೆ ಅಜ್ಜವ್ರದ ಪುಣ್ಯ ಸ್ಮರಣೋತ್ಸವ, 22ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಜೊತೆಗೆ 2ನೇ ದಿನ ನಾವು ನುಡಿ ಹಬ್ಬ, ನಂದೀಪುರ ನುಡಿ ಹಬ್ಬ ಅಂತ ಆಚರಣೆ ಮಾಡ್ಕೊಂಡ್ಬಂದೀವಿ. ನಮ್ಮೆಲ್ಲ ತಾಲೂಕಿನ ಎಲ್ಲ ಸಾಹಿತಿಗಳ ಸಹಕಾರದಿಂದ. ಸಾಹಿತ್ಯ ಸಮ್ಮೇಳನ ಅಂದ್ರೆ ಮತ್ತೆ ಅವರು ಇದನ್ನ ಪಾಲನೆ ಮಾಡ್ಬೇಕಾಗತ್ತೆ ಅಂತೇಳಿ ಅದ ನಂದೀಪುರ ನುಡಿ ಹಬ್ಬ ಅಂತ ಮಾಡ್ತಿದ್ವಿ. ಸುಮಾರು ಒಂದು 50 ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆ ಪುಸ್ತಕ ಮಾಡಿ ನಮ್ಮ ತಾಲೂಕಿನ ಎಲ್ಲ ಸಾಹಿತಿಗಳು ವರ್ಷ ಒಂದು 2-3 ಪುಸ್ತಕ ಬಿಡುಗಡೆ ಮಾಡ್ಯಾರ. ಈಗ ಸುಮಾರು ಒಂದು 59 ಪುಸ್ತಕ ಚರಂತೇಶ್ವರ ಪ್ರಕಾಶನದೊಳಗೆ ಬಿಡುಗಡೆ ಆಗಿವು. ಈ ವರ್ಷ ಈಗ 4-5 ವರ್ಷ ಇದು ಸದ್ಭಾವನೆ ಯಾತ್ರೆ ಅಂತೇಳಿ ಸುಮಾರು ಒಂದು 10 ಅಡಿ ನಮ್ಮ ಈ ಮಠಕ್ಕೆ ಮೂಲ ಮಠ ಗದ್ದಿಕೇರಿ ಮಠ, ಗದ್ದಿಕೇರಿ ಹಿರೇಮಠ. ಆ ಗದ್ದಿಕೇರಿ ಹಿರೇಮಠದ ಶಾಖಾ ಮಠಗಳು 55 ಶಾಖಾ ಮಠ ಅದಾವ. 55 ಶಾಖಾ ಮಠದೊಳಗೆ ವರ್ಷ ಒಂದೊಂದು ಮಠ 10 ಮಠಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಸದ್ಭಾವನೆ ಯಾತ್ರೆ ಅಂತೇಳಿ ಊರ್ ಹೊರಗಿಂದ ಪಾದಯಾತ್ರೆ ಹೋಗಿ ಅಲ್ಲೆಲ್ಲ ಈ ಊರ್ದವರು ಕಳಸ, ಕರಡಿ, ಕೊಂಬ ಎಲ್ಲ ಹಿಡ್ಕೊಂಡು ಬಂದು ಉತ್ಸವ ಮಾಡಿ ಕರ್ಕೊಂಡು ಹೋಗ್ತಾರ. ಅಲ್ಲಿ ಒಂದು ಧರ್ಮ ಸಭೆ ಇರ್ತೈತಿ, ಅವ್ರನ್ನ ಜಾತ್ರೆಗೆ ಆಹ್ವಾನ ಮಾಡೋದು. ಜೊತೆಗೆ ಅಜ್ಜವರು 84ನೇ ಇಸ್ವಿಯಿಂದ ಆ ಕಡೆ ಅವ ನಮ್ಮ ತೋಟೇಶ್ವರ ಹೇಳ್ದಂಗೆ ಅಕ್ಕಿ ಕೊಟ್ರಪ್ಪನವರು, ನಾಗನಗೌಡರು, ಮತ್ತು ಪೆಟ್ರೋಲ್ ಬ್ಯಾಂಕ್ ಬಸಣ್ಣ, ವಿರೂಪಾಕ್ಷ ಗೌಡರು, ನಂದಿಬಂಡಿ ವೀರಣ್ಣ, ಮತ್ತು ಇಟಗಿ ಕಲೇಶಪ್ಪನವರು, ಹಿಂಗೆ ಸಾಕಷ್ಟು ಜನ ಅವ್ರಿವ್ರು ಅನ್ಲಾರ್ದಂಗೆ. ಜೊತೆಗೆ ನಮ್ಮ ತಮ್ಮರಳ್ಳಿ ಬಂಡೆ ರಂಗನಾಥ ಸೇವಾ ಸಮಿತಿಯವರು, ಅಜ್ಜ ಅವ್ರು ಸುಮಾರು ಒಂದು 50 ಹಳ್ಳಿಗೆ ರೊಟ್ಟಿ ಹೇಳಿ ಬರೋರು ಜಾತ್ರೆಗೆ. ಆ ಊರವರೆಲ್ಲ ಮಡಿಯಿಂದ ರೊಟ್ಟಿ ಮಾಡಿ ಒಲೆಯಿಂದ ಒಣಗಿಸಿ ಒಂದು ಕಡೆ ಗುಡಿಗೆ ಸಂಗ್ರಹ ಮಾಡಿ ತಂದು ಕೊಡೋರು. ಅವನ್ನ ಟ್ಯಾಕ್ಟರ್ ಹಾಕೊಂಡು ಬರೋರು. ಈಗ 84ನೇ ಇಸ್ವಿಯಿಂದ ಇಲ್ಲಿವರೆಗೂ ವರ್ಷ ಒಂದು 2-3 ಲಕ್ಷ ರೊಟ್ಟಿ ಸಂಗ್ರಹ ಆಗ್ತವೆ. ಅಲ್ಲ ಭಕ್ತರು ಕೊಡ್ತಾರ. ಈ ವರ್ಷ ರೊಟ್ಟಿ ಮಾಡೋರು ಕಡಿಮೆ ಆಗಿರಿ, ವರ್ಷದಿಂದ ವರ್ಷಕ್ಕೆ ಭಾಳ ಕಡಿಮೆ. ಮೊದಲು ಟ್ಯಾಕ್ಟ್ರೆ ಬರ್ತಿದ್ವು, ಅದಕ್ಕಿಂತ ಮುಂಚೆ ಬಂಡ್ಯಾಗ ಬರ್ತಿದ್ವು, ಆಮೇಲೆ ಟ್ಯಾಕ್ಟ್ರೆ ಬಂದು, ಟ್ಯಾಕ್ಟ್ರಿಯಿಂದ ಆಟೋಕ್ಕೆ ಬಂದು,
ಈಗ ಒಬ್ಬೊಬ್ರು ಕೈಯಾಗಿ ಹಿಡ್ಕೊಂಡ್ ಬಂದ್ಬಿಡ್ತಾರ. ಹಂಗಾಗಿ ರೊಟ್ಟಿ ಮಾಡೋರು ತಾಯಂದ್ರ ಸಂಖ್ಯೆ ಕಡಿಮೆ ಆಗಿದೆ. ಅದಕ್ಕೆ ಹಿಂದಿನ ವರ್ಷ ನಮ್ಮ ಗೊಗ್ಗ ಗುರುಬಸರಾಜ್ ಅವರು ಸುಮಾರು ಒಂದು 3 ರಿಂದ 4 ಲಕ್ಷ ರೂಪಾಯಿದ್ದು ಒಂದು ರೊಟ್ಟಿ ಮಾಡೋದು ಮಿಷನ್ ಕಳಿಸ್ಯಾರ. ಅದು ಒಂದು ತಾಸಿಗೆ 1,000 ರೊಟ್ಟಿ ತಯಾರಾಗ್ತಾವ. ಆಮೇಲೆ ಭಾಳ ತೆಳ್ಳಗಿರ್ತಾವ. ಈಗ ನಿಮಗೆ ಪ್ರಸಾದಕ್ಕೆ ಅದ ರೊಟ್ಟಿನ ವ್ಯವಸ್ಥೆ ಮಾಡ್ಯಾರ. ಅದಕ್ಕೆ ನಾವು ಈ ಸಲ ಏನು ಬದಲಾವಣೆ ಮಾಡಿವಿ ಅಂದ್ರೆ, ರೊಟ್ಟಿ ಮಾಡೋದ್ರ ಬದಲು ಜೋಳ ಒಂದು ಕಡೆ ಸಂಗ್ರಹ ಮಾಡಿ ತಂದು ಕೊಟ್ರೆ ಅದನ್ನ ಇಲ್ಲಿ ಒಂದು 15-20 ಜನ ತಾಯಂದ್ರು ಸೇವೆ ಮಾಡಕ್ ಬರ್ತಾರ. ನಮ್ಮ ನಂದೀಪುರ, ಗದ್ದಿಕೇರಿ, ಬ್ಯಾಸಿಗೇರಿ ಅವರೆಲ್ಲ ಸೇವೆ ಮಾಡಕ್ ಬರ್ತಾರ. ಅವ್ರನ್ನ ಒಂದು ಸಲ ಅದು ಮಿಷನ್ ಚಾಲೂ ಮಾಡಿದ್ರೆ ಒಂದು 10 ಜನ ಕೆಲಸ ಮಾಡಬೇಕು. ಹಂಗಂದ್ರೆ ಅದು 1,000 ರೊಟ್ಟಿ ಒಂದು ತಾಸಿಗೆ ರೆಡಿ ಆಕತಿ. ಅದನ್ನು ಸ್ಪೀಡು ಹೆಚ್ಚು ಕಡಿಮೆ ಮಾಡೋದೈತೆ, ಹಂಗನು ಮಾಡ್ಬೋದು. ಅದಕ್ಕೆ ಈ ಸಲ ರೊಟ್ಟಿ ಮಾಡೋದು ಕ್ವಿಂಟಲ್ ಹಸೆಕಾಯಿ ತೊಗೊಂಬಂದು ಮಿರ್ಚಿ ಮಾಡಾಕತ್ತಾರೆ. ಅದು ಮಿರ್ಚಿ ಮಾಡೋದು ಹಿಂಗೆಲ್ಲ ಒಬ್ಬೊಬ್ರು ಒಂದೊಂದು ಸೇವೆ ಮಾಡ್ತಾರೆ. ಹಂಗಾಗಿ ಈ ಸಲ ರೊಟ್ಟಿ ಬದಲು ಜೋಳದ್ದು ಸಂಗ್ರಹ ಮಾಡೋದು. ಈಗ 10 ಹಳ್ಳಿಗೆ ಸದ್ಭಾವನೆ ಯಾತ್ರೆ ಇಟ್ಕೊಂಡಿವಿ. ದಿನ ಒಂದೊಂದು ಹಳ್ಳಿ. ಆ ಕಡೆ ಎಲ್ಲ ಅಜ್ಜನ ಗದ್ದಿಗೆ ಇರೋ ಊರುಗಳ ಅಲ್ಲಿ ಸದ್ಭಾವನೆ ಯಾತ್ರೆ ಜೊತೆಗೆ ಅದು ಮನೆಗೊಂದು ಮರ ಅಂತೇಳಿ ಮನೆಗೆ ಒಂದೊಂದು ಸಸಿ ಕೊಡೋದು. ಅದನ್ನ ಅಲ್ಲೇ ಹಚ್ಚಿ ನೀರು ಹಾಕಿ ಬರೋದು. ಒಂದೊಂದು ಹಳ್ಳಿ 10 ದಿನ 1ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ 10 ಹಳ್ಳಿ ಸದ್ಭಾವನೆ ಯಾತ್ರೆ ಅಂತೇಳಿ ನಮ್ಮ ಹೊಸಳ್ಳಿ ಅಜಾತ ಶಂಭಲಿಂಗ ಶಿವಾಚಾರ್ಯ ಸ್ವಾಮಿಗಳು, ನಮ್ಮ ಗದ್ದಿಕೇರಿ ಹಿರೇಮಠದ ಚರಂತೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಅಧ್ಯಕ್ಷತೆಯೊಳಗ ಅದು 10 ದಿನ ಸದ್ಭಾವನೆ ಯಾತ್ರೆ ಐತೆ. ಆಮೇಲೆ 19ನೇ ತಾರೀಕಿನಿಂದ 28ರವರೆಗೆ 10 ದಿನ ಪುರಾಣ ಇರ್ತದೆ. ಆ ಪುರಾಣದೊಳಗ ಈ ಭಾಗದೊಳಗೆ ಯಾರು ಸಾಧನೆ ಮಾಡಿರ್ತಾರೆ ಈ ವರ್ಷದೊಳಗ ನಮ್ಮ ಅಖಿಲ ಭಾರತ ವೀರ ಶೈವ ಮಹಾಸಭಾ ನಮ್ಮಲ್ಲಿ ಏನು ಸಾಧನೆ ಮಾಡಿದವರೆಲ್ಲ ಗೌರವ ಸಮರ್ಪಣೆ ಮಾಡುತ್ತೆ. ಹಂಗೆ ದಿನ ಒಬ್ಬೊಬ್ಬರು ಸಾಧಕರನ್ನ ಕರೆಸಿ ಗುರ್ಸಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡೋದು. ಆ ಪುರಾಣಕ್ಕೆ ಒಂದೊಂದು ದಿನ ಪುರಾಣಕ್ಕೆ ಏನು 54 ಶಾಖಾ ಮಠಗಳು ಅದಾವಲ್ಲ, 2-3 ಹಳ್ಳಿ ಜನ ಆ ಪುರಾಣಕ್ಕೆ ಬರೋದೊಂದು ನಿರೀಕ್ಷೆ ಇಟ್ಕೊಳತ್ತೆ. ಅವರೆಲ್ಲ ಅವಾಗ ಬಂದು ಸೇವಾ ಮಾಡೋದು ಅಂತೇಳಿ ಹಂಗೆಲ್ಲ ಈಗ ಒಂದು 10 ಹಳ್ಳಿ ತಯಾರಾಗೈತೆ. ಜೊತೆಗೆ ಈ ವರ್ಷ ವಿಶೇಷವಾಗಿ ನಮ್ಮೆಲ್ಲ ಅತಿಥಿಗಳು ನಾವು ಸುಮ್ಮನೆ ಭಕ್ತರಿಗೆ ಅಷ್ಟೇ ಕರಿತಿದ್ವಿ. ನಮ್ಮ ಸಮಾಜದ ನಾಯಕರನ್ನು ಒಂದಿಷ್ಟು ಕರೆದು ಬಿಡೋದು ಪೂರ್ವಭಾವಿ ಸಭೆಗೆ ಅಂತೇಳಿ. ನಿನ್ನೆ ನೀವು ನಂಬಕ್ಕಾಗಲ್ಲ, ನನ್ನ ಬಗ್ಗೆ ಎಲ್ಲರೂ ಇಟತನ ಹೇಳಿಬಿಟ್ಟರಿ. ಅದು ಒಂದು ಮನೆ ಹೆಂಗಾಯ್ತು ಅಂದ್ರೆ, ಈ ಕನ್ಯೆ ನೋಡಕ್ ಹೋದಾಗ ಈ ತಂದೆ ತಾಯಿ ಹುಡುಗ ಎಲ್ಲ ಹೋಗಿರ್ತಾರಲ್ಲ, ಅಲ್ಲಿ ಹೋಗಿ ಆ ಕನ್ಯಾದ ಮನೆಗೆ ಕುತ್ಕೊಂಡು ಕನ್ಯೆ ಕರೀರಿ ಅಂದಾಗ ಆ ಕನ್ಯೆ ಜೊತೆಗೆ ಅವ್ರ ಅವ್ವನೋ ಅಥವಾ ಅಕ್ಕನೋ ಅತ್ತಿನೋ ಪಕ್ಕದ ಮನೆಗೆ ಯಾರೋ ಒಬ್ರು ಜೊತೆಗೆ ಒಬ್ರ ಹೋದ್ರೆ ಎದುರ್ತಾರ ಜೊತೆಗೆ ಬರ್ತಾರಲ್ಲ, ಹಂಗ ಆ ಕನ್ಯೆಗಾದ ಪರಿಸ್ಥಿತಿ ನನಗೆ ಆಯ್ತು. ಎಲ್ಲರೂ ಹೊಗಳಿ 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 ಒಂದು ಮನೆ ಕನ್ಯೆ ಆದಂಗೆ ಆಗ್ಬಿಟ್ಟಿನಿ ನಾನು. ನಿನ್ನೆ ನೀವು ನಂಬಕ್ಕಾಗಲ್ಲ, ನಿನ್ನೆ ನಾನು ಬೆಳಗ್ಗೆ ಇಲ್ಲಿ 7 ಗಂಟೆಗೆ ಬೆಂಗಳೂರಿಗೆ ಹೊಂಟಿದ್ದೆ. ಬೆಂಗಳೂರಿಗೆ ಒಂದು ಕಾರ್ಯಕ್ರಮ, ಅದು ಅನಿವಾರ್ಯ ಅಜ್ಜವರ ಶಿಷ್ಯರದು. ಅವ್ರದ್ದು 50 ವರ್ಷದ ಕಾರ್ಯಕ್ರಮ. ಅವರು ಇಲ್ಲ ಬಂದತ್ತಿರ್ಬೇಕು ಏನಾರು ಮಾಡಿ. ಅವರು ಜಿಂದಾಲ್ನಿಂದ ವಿಮಾನ ವ್ಯವಸ್ಥೆ ಮಾಡಾಕತ್ತಿದ್ರು. ವಿಮಾನ ಅಂತಂದ್ರೆ ಹೆಚ್ಚು ಖರ್ಚು ಆಕತಿ, ಬೇಡ ನಾವು ಬರ್ತೀವಿ ಅಂತೇಳಿ ನಮ್ಮ ಕಾರ್ ತೊಗೊಂಡ್ವಿ. ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಮುಂದೆ ಮತ್ತು ಬೆಂಗಳೂರಿಂದ ಇಲ್ಲಿ ಬಂದು 300 ಕಾಲ್ ಅಟೆಂಡ್ ಮಾಡಿದ್ವಿ ನಿನ್ನೆ. ಇವರಿಗೆಲ್ಲ ಫೋನ್ ಮಾಡಿದ್ರು ನಾನು ಸ್ವತಃ. ನಾವು ಇಲ್ಲಿವರೆಗೆ ನಮ್ಮ ಅಂದಪ್ಪ ಬಸವಗ ನಮ್ಮ ಕಮಿಟಿಯವ್ರಿಗೆ ಹೆಂಕಣಗ ಜಾತಣಗ ಹೇಳ್ತಿದ್ವಿ ನೀವೇ ಮಾತಾಡ್ರ ಅಂತ. ಇನ್ನೊಂದು 300 ಕಾಲ್ ಮಾಡಿದ್ಕೆ ಎಲ್ಲರೂ ಹೆಚ್ಚು ಜನ ಬಂದಾರ. ಇವತ್ತು ವಿಶೇಷವಾಗಿ ನಮ್ಮ ಭಾಸ್ಕರ ಅಂತ ಬಂದಾರಿಲ್ಲ ಹಂಪಪಟ್ಟಣದವ್ರು. ಅವರೊಂದು 8 ಆಕಳ ಅವರು ಅಲ್ಲಿ ಚಾಮರಾಜನಗರದಿಂದ ಅಲ್ಲಿ ಮಠಕ್ಕೆ ಗೋದಾನ ಮಾಡ್ಯಾರ. 8 ಒಂದೆರಡು ಗಿರ್ ಆಕಳ, 3 ಕರ ಮತ್ತು 2 ಉಂಗುಲ್ ತಳಿ, ಇನ್ನೊಂದು ಸಾಯಿವಾಲ ಅಂತೇಳಿ ಇವತ್ತು ವಿಶೇಷವಾಗಿ ಆ ಗೋಮಾತೆ ಕೂಡ ಇವತ್ತು ನಮ್ಮ ಮಠಕ್ಕೆ ದಯಮಾಡಿಸುತ್ತೆ ಅಂತ ಹೇಳಿಕ್ಕೆ. ಆಮೇಲೆ ಜಾತ್ರಾ ಮಹೋತ್ಸವ ಜೊತೆಗೆ ನಮ್ಮೆಲ್ಲ ಈ ನಮ್ಮ ತಾಲೂಕಿನ ಸಾಹಿತ್ಯ ಆಸಕ್ತರು ನಂದೀಪುರ ಉತ್ಸವ ಅಂತ ಕಾರ್ಯಕ್ರಮ ಇಟ್ಕೊಂಡಾರ. 2ನೇ ದಿನ, 3ನೇ ದಿನ ಹಳ್ಳಿ ಬಂಡಿ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಅಜ್ಜನ ಕೃಪೆಗೆ ಪಾತ್ರ ಆಗ್ರಿ ಅಂತೇಳಿ. ಜೊತೆಗೆ ಪ್ರಸಾದ ವ್ಯವಸ್ಥೆ ನಮಗೆ ಏನು ಕೊರತಿಲ್ಲ. ಪ್ರಸಾದಕ್ಕೆ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಭಕ್ತರು ಕೊಡ್ತಾರೆ. ಆದರೆ ನೀಡೋರು ಕಡಿಮೆ ಅದ. ನೀಡೋರು ಏನು ಮಾಡ್ತಾರೆ, ಎಲ್ಲರೂ ವೇದಿಕೆ ಬಂದ್ಬಿಡ್ತಾರೆ. ನಾನು ಇವ್ರನ್ನ ಬಿಟ್ಟು ನಾನು ಅಲ್ಲಿ ಹೋಗ್ಲೇನೋ ಅನ್ನೋ ಪರಿಸ್ಥಿತಿ. ಅದಕ್ಕೆ ದಯಮಾಡಿ ನಾನು ನಿಮ್ಗೆಲ್ಲರಿಗೆ ಹತ್ರ ಒಂದು ಏನು ಸಲಹೆ ಮತ್ತು
ಸೂಚನೆ ಅಂದ್ರೆ ಒಂದೊಂದು ಹಳ್ಳಿಯಿಂದ ಒಂದು 25 ಹುಡುಗರನ್ನ ನೀವು ಯಜಮಾನ್ರ ಒಂದು ಸಮಿತಿ ಮಾಡ್ಕೊಂಡು ಕರ್ಕೊಂಬಂದ್ರ ಅಲ್ಲಿ ನಮ್ಮಲ್ಲಿ ನಿಜವಾಗ್ಲೂ ನಾನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಆದಂಗೆ ಎಲ್ಲಿ ನಮ್ಮ ತಾಲೂಕಿನಾಗ ಎಲ್ಲೇ ಆಗಲ್ಲ ಅಷ್ಟು ಖುಷಿಯಿಂದ ನಾನು ಹೇಳ್ತೀನಿ. ನಮ್ಮ ಬನಿಗೋಳದವ್ರು ಒಂದು 25 ಜನ ಅದು ಕೌಂಟ್ರ್ ಕಟ್ಟೋದು ಗಿಟ್ಟೋದು ಎಲ್ಲ ಅವರ ನಿಂತಿದ್ದು ಮಾಡ್ತಾರೆ. ಒಂದು 2 ದಿನದ ಹಿಂದಿಂದ ಬಂದು ಎಲ್ಲ ಮಾಡ್ತಾರೆ. ಜೊತೆಗೆ ನಮ್ಮ ನಂದಿಪುರದ ಸುಮಾರು ಒಂದು 80 ಹುಡುಗರು ಯುವಕರು ಒಂದು ಹಿಂದಿನ ವರ್ಷದಿಂದ ಸೇವಾ ಸಮಿತಿ ಅಂತ ಮಾಡಿಕೊಂಡು ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾರೆ. ಆದ್ರೆ ಅಲ್ಲಿ ಒಂದು ತಾಸು 2 ತಾಸು ನೀಡಿ ಈ ಕಡೆ ಬಂದ್ಬಿಡ್ತಾರೆ. ಅದು ಅಲ್ಲಿ ನೀಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತದೆ. ಹಾಗಾಗಿ ಇದು ಪ್ರಸಾದ ಆದ್ಮೇಲೆ ಒಂದು ಸಮಿತಿ ಮಾಡೋದು, ಸೇವಾ ಸಮಿತಿ, ಒಂದು ಸ್ವಾಗತ ಸಮಿತಿ, ಪ್ರಚಾರ ಸಮಿತಿ, ಉತ್ಸವ ಸಮಿತಿ. ಕೆಲವರು ಅವಸರಿದ್ದಾರೆ, ಕೆಲವರು ಹೋಗ್ಲಿ, ಯಾಕಂದ್ರೆ ಎಷ್ಟೊತ್ತು ಇದ್ದದ್ದ ಹೆಚ್ಚದು. ಹಾಗಾಗಿ ಪ್ರಸಾದ ಮಾಡಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಸ್ವಾಗತ ಸಮಿತಿ, ಪ್ರಸಾದ ಸಮಿತಿ, ವೇದಿಕೆ ಸಮಿತಿ, ಹಂಗೆ ಎಲ್ಲ ಸಮಿತಿ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಚಲೋ ಆಕತ್ತೇನ. ನಮಗೆ ಈಗ ನೋಡಿ, ಇದು ಈಗ ಇವೆಲ್ಲ ಅಲ್ಲಿ ಒಂದೊಂದು ಹಳ್ಳಿಗೆ ಒಂದೊಂದು 100 ಸಸಿಗಳನ್ನ ನಾಟಿ ಮಾಡೋದಂತ. ಮತ್ತು ಬೇರೆ ನಾನು ಅಂದ್ಕೊಂಡಿನಿ, ಇಲ್ಲಿಂದ ನಂದಿಪುರದಿಂದ ಯಾವ್ಯಾವ ಹಳ್ಳಿಗೆ ಹೋಗ್ತೀವಿ, ಹಳ್ಳಿಗೆ ದಾರಿಯಾಗೆಲ್ಲ ರಸ್ತೆ ಒಳಗೆ ಒಂದೊಂದು ಹಳ್ಳಿಗೆ ಹಚ್ಕೊಂತ ಹೋಗೋಣ ಅಂತ ಅದೊಂದು ಸಂಕಲ್ಪ. ಅದೊಂದು 10,000 ಸಸಿ MLA ಅವರು ನಾವು ಕೊಡ್ತೀವಿ ಅಂತ ಹೇಳ್ಯಾರ. 1,000 ಸಸಿ ನಾವು ತಗೊಂಡೇವಿ. ಈಗ ಒಂದೊಂದು ಹಳ್ಳಿಗೆ 100 ಸಸಿ, ಮನೆಗೊಂದು ಮರ ಅಂತೇಳಿ ಆ ಸದ್ಭಾವನಾ ಯಾತ್ರೆ ಮಾಡ್ತೀವಿ. ಆ ಸದ್ಭಾವನಾ ಯಾತ್ರೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನನ್ನ ಮಾತಿಗೆ